ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮಾರ್ಚ್ 3ನೆಯ ತಾರೀಕು ವರ್ಷದ ಮೊದಲ ಚಂದ್ರಗ್ರಹಣ ಏರ್ಪಡಲಿದೆ. ಗ್ರಹಣದ ನಿಖರ ಸಮಯ ಏನು? ನಮ್ಮ ಭಾರತಕ್ಕೆ ಗ್ರಹಣ ಗೋಚರಿಸುತ್ತಾ? ಈ ಗ್ರಹಣದ ಪ್ರಭಾವದಿಂದ ಯಾವ ರಾಶಿಗೆ ಕೆಡುಕು, ಯಾವ ರಾಶಿಗೆ ಒಳಿತು? ಗ್ರಹಣದ ದಿನ ಯಾವ 4 ವಸ್ತುಗಳನ್ನ ಮುಟ್ಟಲೇಬಾರದು ಎಂದು ಈಗ ತಿಳಿಯೋಣ. ಮಾರ್ಚ್ 3ರ ಮಧ್ಯಾಹ್ನ 2:17ಕ್ಕೆ ಚಂದ್ರಗ್ರಹಣ ಪ್ರಾರಂಭವಾಗಲಿದ್ದು ಸಂಜೆ 7:53ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುತ್ತದೆ. ಭಾರತದಲ್ಲಿ ಈ ಬಾರಿ ಚಂದ್ರಗ್ರಹಣವು ಗೋಚರಿಸಲಿದ್ದು ಗ್ರಹಣದ ಸೂತಕವನ್ನ ಪಾಲಿಸಲೇಬೇಕು. ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ರಾಶಿಗಳಿಗೆ ಈ ಬಾರಿ ಅದೃಷ್ಟ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಯೋಣ. ಗ್ರಹಣದ ಪ್ರಭಾವದಿಂದ ರಾಜಯೋಗ ಪಡೆಯುವ ಮೊದಲ ರಾಶಿ ಧನುಸ್ಸು ರಾಶಿ. ಬಹುದಿನದ ನಿಮ್ಮ ಕನಸಾದ ಆಸ್ತಿ ಖರೀದಿ, ವಾಹನ ಖರೀದಿ ಕನಸು ಈ ಗ್ರಹಣದ ಪ್ರಭಾವದಿಂದ ನನಸಾಗುತ್ತದೆ. ಯಾವುದಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿ ಲಾಭವನ್ನ ಗಳಿಸಲು ಯೋಚಿಸುತ್ತಿದ್ದರೆ ಗ್ರಹಣದ ನಂತರದ ದಿನಗಳಲ್ಲಿ ನೀವು ಹೂಡಿಕೆ ಮಾಡಿದರೆ ಅತ್ಯಂತ ಹೆಚ್ಚಿನ ಹಣದ ಆದಾಯವನ್ನ ಕಾಣಬಹುದು. ಎಷ್ಟೋ ವರ್ಷಗಳಿಂದ ಇದ್ದ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಗ್ರಹಣದ ಪ್ರಭಾವದಿಂದ ವೃದ್ಧಿಯಾಗುತ್ತದೆ. ಆರ್ಥಿಕವಾಗಿ ತುಂಬಾ ಬಿಕ್ಕಟ್ಟುಗಳನ್ನ ನೋಡಿದ್ದ ಧನುಸ್ಸು ರಾಶಿಯವರು ಗ್ರಹಣದ ಪ್ರಭಾವದಿಂದ ಚಂದ್ರನ ಕೃಪೆಯಿಂದ ಹೆಚ್ಚಿನ ಆದಾಯವನ್ನ ಪಡೆದು ಆರ್ಥಿಕವಾಗಿ ಬಲವಾಗುತ್ತಾರೆ. ಗ್ರಹಣದ ಪ್ರಭಾವದಿಂದ ರಾಜಯೋಗ ಪಡೆಯುವ 2ನೆಯ ರಾಶಿ ಮಕರ ರಾಶಿ. ಯಾವುದಾದರೂ ಹೊಸ ಕೆಲಸ, ಹೊಸ ವ್ಯಾಪಾರ ಮಾಡಿ ಅದರಿಂದ ಯಶಸ್ಸನ್ನು ಕಾಣಲು ಇದು ನಿಮಗೆ ಸೂಕ್ತ ಸಮಯವಾಗಿದೆ. ಸಾಲದ ಸುಳಿಗೆ ಸಿಲುಕಿದ್ದ ನಿಮ್ಮ ಜೀವನ ಇನ್ನು ಮುಂದೆ ಸಾಲ ಇಲ್ಲದ ಜೀವನವಾಗುತ್ತದೆ. ಋಣದ ಹೊರೆಯನ್ನ ಇಳಿಸಿಕೊಳ್ಳುವ ನೀವು ಗ್ರಹಣ ಕಳೆದ 2-3 ತಿಂಗಳಿನಲ್ಲಿಯೇ ಉತ್ತಮ ಆದಾಯವನ್ನ ಗಳಿಸುತ್ತೀರಿ. ಮದುವೆ ಭಾಗ್ಯ ಕೂಡಿ ಬರದ ಮಕರ ರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಮದುವೆ ಯೋಗ ಕೂಡಿ ಬರುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಎಲ್ಲ ರಂಗದಲ್ಲೂ ವಿವಿಧ ರೀತಿಯ ಯಶಸ್ಸನ್ನ ಕಾಣುವ ನೀವು ಸ್ವಲ್ಪ ಮನಸ್ಸಿನ ಮೇಲೆ ಹತೋಟಿಯನ್ನ ಗ್ರಹಣ ಕಳೆದ ನಂತರದ ದಿನಗಳಲ್ಲಿ ಸಾಧಿಸಬೇಕು. ಸ್ನೇಹಿತರನ್ನ ನಂಬಿ ಮೋಸ ಹೋಗುವ ಸಾಧ್ಯತೆಗಳಿದ್ದರೂ ಕೊನೆಯ ಹಂತದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಪಾರಾಗುವಿರಿ. ಚಂದ್ರಗ್ರಹಣದ ಪ್ರಭಾವದಿಂದ ರಾಜಯೋಗ ಪಡೆಯುವ 3ನೆಯ ರಾಶಿ ಸಿಂಹರಾಶಿ. ವಿದ್ಯಾರ್ಥಿಗಳಿಗೆ ಇದು ಬಂಗಾರದ ದಿನಗಳು ಅಂತ ಹೇಳಬಹುದು. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಇದ್ದ ಮಾನಸಿಕ ಗೊಂದಲಗಳು ಗ್ರಹಣದ ಪ್ರಭಾವದಿಂದ ದೂರವಾಗುತ್ತದೆ. ಓದಿನ ಕಡೆ ಆಸಕ್ತಿ ಹೆಚ್ಚುತ್ತದೆ. ವ್ಯಾಪಾರದಲ್ಲಿ ಇಷ್ಟು ದಿನ ನಷ್ಟವನ್ನು ಕಾಣುತ್ತಿದ್ದ ಸಿಂಹರಾಶಿಯವರಿಗೆ ಗ್ರಹಣದ ನಂತರದ ದಿನಗಳು ಉತ್ತಮ ಆದಾಯವನ್ನ ತಂದುಕೊಡುತ್ತದೆ. ರಾಜಕೀಯ, ಸಿನಿಮಾ, ಕಲಾರಂಗದಲ್ಲಿ ಇರುವವರಿಗೆ ಕೀರ್ತಿ ಗೌರವ ಹೆಚ್ಚುತ್ತದೆ. ದೊಡ್ಡ ಮೊತ್ತದಲ್ಲಿ ಹಣವನ್ನ ಯಾರಿಗಾದರೂ ಕೊಟ್ಟು ಮೋಸ ಹೋಗಿದ್ದರೆ ಚಂದ್ರಗ್ರಹಣದ ನಂತರ ನೀವು ಕೊಟ್ಟಂತಹ ದುಡ್ಡು ಮರಳಿ ನಿಮ್ಮ ಕೈ ಸೇರುತ್ತದೆ. ಗ್ರಹಗಳ ವಿಶೇಷ ಬಲದಿಂದ ಕೌಟುಂಬಿಕ ಸುಖ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪೂರ್ವ ಜನ್ಮದ ಪುಣ್ಯ ಫಲಗಳು ನಿಮಗೆ ಒಳಿತನ್ನ ಮಾಡಲು ಇದ್ದ ಅಡೆತಡೆಗಳು ದೂರವಾಗಿ ಗ್ರಹಣದ ನಂತರದ ದಿನಗಳಲ್ಲಿ ಸುಖಮಯವಾದ ಜೀವನವನ್ನ ನೀವು ನಡೆಸುತ್ತೀರಿ. ಇನ್ನು ಗ್ರಹಣದ ಪ್ರಭಾವದಿಂದ ಅಶುಭ ಫಲಗಳನ್ನ ಪಡೆಯುವ ರಾಶಿಗಳು ಯಾವುವೆಂದರೆ ಈಗ ತಿಳಿಯೋಣ. ಕಟಕ ರಾಶಿ. ಈ ಬಾರಿ ಬಂದಿರುವ ಚಂದ್ರಗ್ರಹಣವು ನಿಮಗೆ ಉತ್ತಮ ಫಲಗಳನ್ನ ಹೊತ್ತು ತಂದಿಲ್ಲ. ಆದ್ದರಿಂದ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಸೂಕ್ಷ್ಮವಾದ ಅಥವಾ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಜೀವನಕ್ಕೆ ಮುಳ್ಳಾಗುತ್ತದೆ. ಯಾವುದೇ ಹೊಸ ಒಪ್ಪಂದ, ವ್ಯಾಪಾರ ಆರಂಭಿಸಲು ಇದು ಉತ್ತಮ ಸಮಯವಲ್ಲ. ಯಾವುದಾದರೂ ವ್ಯವಹಾರಕ್ಕೆ ಹಣ ಹೂಡಿಕೆ ಮಾಡಲು ಆಲೋಚನೆ ಮಾಡಿದ್ದರೆ ಅದನ್ನು 2 ತಿಂಗಳುಗಳ ಕಾಲ ಮುಂದೂಡುವುದು ಒಳ್ಳೆಯದು. ಚಂದ್ರಗ್ರಹಣವು ನಿಮ್ಮ ರಾಶಿಯ ಜನರ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುವುದರಿಂದ ಎಷ್ಟೇ ಕಷ್ಟಗಳು ಬಂದರೂ ಕುಗ್ಗಬಾರದು. ಚಂದ್ರಗ್ರಹಣ ಪ್ರಭಾವದಿಂದ ಅಶುಭ ಫಲ ನೋಡುವ 2ನೆಯ ರಾಶಿ ಕನ್ಯಾ ರಾಶಿ. ಈ ಅವಧಿಯಲ್ಲಿ ನಿಮಗೆ ಗ್ರಹಗಳ ಬಲ ತುಂಬಾ ಕಡಿಮೆ ಇದೆ. ಎಲ್ಲರನ್ನ ಸುಲಭವಾಗಿ ನಂಬುವ ನೀವು ಚಂದ್ರಗ್ರಹಣದ ನಂತರ ಬರುವ ದಿನಗಳಲ್ಲಿ ಯಾರನ್ನೂ ಕೂಡ ಕುರುಡಾಗಿ ನಂಬಬಾರದು. ನೀವು ನಂಬಿದ ವ್ಯಕ್ತಿಗಳಿಂದಲೇ ದೊಡ್ಡ ಮೋಸಗಳು ಆಗಬಹುದು. ಹಣಕಾಸು, ಬೆಲೆ ಬಾಳುವ ವಸ್ತುಗಳು ಇದ್ದಕ್ಕಿದ್ದಂತೆಯೇ ಕಳೆದು ಹೋಗುತ್ತದೆ. ನಿಮ್ಮ ದುಡ್ಡು ಹಾಗೂ ಬೆಲೆ ಬಾಳುವ ವಸ್ತುಗಳ ಕಡೆ ಜಾಗೃತಿ ವಹಿಸಬೇಕು.
ಮಿತ್ರರು ಶತ್ರುಗಳಾಗಬಹುದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಒಂದೊಂದು ಹೆಜ್ಜೆ ಇಡಬೇಕಾದರೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಲಾಯಿಸುವಾಗ ಮೈ ತುಂಬಾ ಕಣ್ಣಾಗಿರಬೇಕು. ಚಂದ್ರಗ್ರಹಣದಿಂದ ಅಶುಭ ಫಲ ನೋಡುವ ಮೂರನೆಯ ರಾಶಿ ಮೀನ ರಾಶಿ. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಮತ್ತೊಬ್ಬರ ಸಲಹೆಯನ್ನ ಪಡೆದು ಮುಂದುವರಿಯಬೇಕು. ವ್ಯರ್ಥ ಖರ್ಚುಗಳು ಕೆಲ ದಿನಗಳ ಕಾಲ ಹೆಚ್ಚಾಗಬಹುದು. ಹಣಕಾಸನ್ನು ನಿಯಂತ್ರಣದಿಂದ ಖರ್ಚು ಮಾಡಿದ್ದರೆ ಸಂಪತ್ತು ನಶಿಸಿ ಋಣ ಬಾಧೆಗಳು ಹೆಚ್ಚುತ್ತದೆ. ಅಂದರೆ ಚಂದ್ರಗ್ರಹಣದ ಪ್ರಭಾವದಿಂದ ಹಣಕಾಸಿನ ಅಭಾವ ಜೊತೆಗೆ ಸಾಲಗಳನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಖರ್ಚುಗಳ ಕಡೆ ಗಮನ ವಹಿಸಿ. ಶತ್ರುಗಳು ನಿಮ್ಮ ಹಿಂದೆ ಮಾಡುವ ತೊಂದರೆಗಳಿಂದ ಸ್ವಲ್ಪ ಮಾನಸಿಕ ಕಸಿಬಿಸಿ ಉಂಟಾಗಬಹುದು. ಆದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನ ಮಾಡಿ. ಚಂದ್ರಗ್ರಹಣದ ದಿನ ಮರೆತು ಕೂಡ ಈ 4 ವಸ್ತುಗಳನ್ನ ಸ್ಪರ್ಶ ಮಾಡಬಾರದು. ಚೂಪಾದ ವಸ್ತುಗಳು ಅಂದರೆ ಕತ್ತರಿ, ಚಾಕು, ಬ್ಲೇಡ್ ಇತ್ಯಾದಿ ಕಬ್ಬಿಣದ ಹರಿತ ವಸ್ತುಗಳನ್ನ ಗ್ರಹಣ ಕಾಲದಲ್ಲಿ ಮುಟ್ಟಬಾರದು. ಗ್ರಹಣ ಕಾಲದಲ್ಲಿ ಆಲದ ಮರ ಸ್ಪರ್ಶ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಚಂದ್ರಗ್ರಹಣ ಜರುಗುವ ಸಮಯದಲ್ಲಿ ದೇವರ ಫೋಟೋ, ವಿಗ್ರಹಗಳನ್ನ ಮುಟ್ಟಬಾರದು. ಬದಲಾಗಿ ದೇವರ ಕೋಣೆಗೆ ಒಂದು ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನ ಹೊದಿಸಬೇಕು. ಚಂದ್ರಗ್ರಹಣದ ಅವಧಿಯಲ್ಲಿ ತುಳಸಿ ಗಿಡವನ್ನ ಸ್ಪರ್ಶ ಮಾಡಬಾರದು. ಗ್ರಹಣ ಕಾಲದಲ್ಲಿ ಆದಷ್ಟು ಮಂತ್ರ ಜಪವನ್ನು ಮಾಡುತ್ತಾ ಇಷ್ಟ ದೇವರನ್ನ ಸ್ಮರಿಸಬೇಕು. ಚಂದ್ರಗ್ರಹಣದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.